ಹಲೋ ಆಲ್, ಎಲ್ರಿಗೂ ವಂದನೆಗಳು. ಎಸ್ ಎಂ ಬ್ರದರ್ಸ್ UPSC ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ನಾನು ಸಚಿನ್ ಮಾರುತಿ. ಇಂದಿನ ವಿಡಿಯೋದಲ್ಲಿ ನಾನು ಸಂಭವನೀಯತೆ ಅಂದ್ರೆ ಪ್ರೊಬ್ಯಾಬಿಲಿಟಿ ಬಗ್ಗೆ ಸ್ವಲ್ಪ ಬೇಸಿಕ್ ಅಂಶಗಳನ್ನ ಹಂಚಿಕೊಳ್ಳಲು ನಿಮ್ಮೊಂದಿಗೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಪ್ರೊಬ್ಯಾಬಿಲಿಟಿ ಅಂದ ತಕ್ಷಣ ಏನು ಸರ್? ಪ್ರೊಬ್ಯಾಬಲ್ ಮೀನಿಂಗ್ ಕೇಳಿರ್ತೀರಾ, ಸಂಭವನೀಯತೆ ಅಂತ ಕೇಳಿರ್ತೀರಾ. ನೀವೆಲ್ಲರೂ ಹಳ್ಳಿಯವರಾಗಿದ್ರೆ ಒಂದು ವರ್ಡನ್ನ ಕೇಳ್ತೀರಾ. ಇವತ್ತು ಮಳೆ ಬರುವ ಸಂಭವ ಇದೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಇವತ್ತು ಮಳೆ ಬರುವ ಸಂಭವ ಇದೆ ಅಂತ ಹೇಳ್ತಾರೆ. ಇವತ್ತು ಇಂಡಿಯಾ ವಿಶ್ವಕಪ್ ಗೆಲ್ಲುವ ಸಂಭವವಿದೆ ಅಂತ ಹೇಳ್ತಾರೆ. ಅಂದ್ರೆ ಇದು ಖಚಿತ ಅಲ್ಲ, ಗೆಲ್ಲಬಹುದು ಅಥವಾ ಗೆಲ್ಲದೆ ಇರಬಹುದು, ಮಳೆ ಬೀಳಬಹುದು ಅಥವಾ ಬೀಳದೆ ಇರಬಹುದು. ಆದ್ರೆ ಹೈ ಪ್ರೊಬ್ಯಾಬಿಲಿಟಿ ಅಂದ್ರೆ ಅತಿ ಹೆಚ್ಚು ಸಂಭವ ಯಾವುದಿದೆ ಅಂತ ಮಾತಾಡ್ತಾರೆ. ಅದನ್ನೇ ನಾವು ಸಂಭವನೀಯತೆ ಅಂತ ಕರಿತೀವಿ. ಬುಕ್ ಭಾಷೆಯಲ್ಲಿ ಸಂಭವನೀಯತೆ, ಆದ್ರೆ ನಾವು ಆಡು ಭಾಷೆಯಲ್ಲಿ ಸಂಭವ ಅಂತ ಕರಿತೀವಿ. ಎರಡು ಕೂಡ ಮೀನಿಂಗ್ ಒಂದೇ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡ್ಬೇಕು? ಪ್ರೊಬ್ಯಾಬಿಲಿಟಿಯಲ್ಲಿ ಅಂದ್ರೆ ಫಾರ್ಮುಲಾ ಏನು ಸರ್? ಹಾಗಾದ್ರೆ ಫಾರ್ಮುಲಾ ಏನು? ಪ್ರೊಬ್ಯಾಬಿಲಿಟಿ ಇಸ್ ಈಕ್ವಲ್ ಟು, ನೋಡಿ, ಪ್ರೊಬ್ಯಾಬಿಲಿಟಿ ಇಸ್ ಈಕ್ವಲ್ ಟು ಫೇವರೇಬಲ್ ಇವೆಂಟ್ಸ್ ಡಿವೈಡೆಡ್ ಬೈ ಟೋಟಲ್ ಇವೆಂಟ್ಸ್ ಅಂತ ಇದೆ ಫಾರ್ಮುಲಾ. ಟೋಟಲ್ ಇವೆಂಟ್ಸ್, ಓಕೆನಾ? ಇಂಪಾರ್ಟೆಂಟ್ ಇದು ಫಾರ್ಮುಲಾ, ನೆನ್ಪಿಡ್ಬೇಕು. ಫೇವರೇಬಲ್ ಇವೆಂಟ್ಸ್ ಡಿವೈಡೆಡ್ ಬೈ ಟೋಟಲ್ ಇವೆಂಟ್ಸ್ ಅಂದ್ರೆ ಏನು? ಟೋಟಲ್ ಏನಿರುತ್ತೋ, ಟೋಟಲ್ ಇದ್ದಿದ್ದು ಕೆಳಗಡೆ ಬರಿಬೇಕು. ಟೋಟಲ್ ಏನಿರುತ್ತೆ ನೋಡಿ, ಅದು ಕೆಳಗಡೆ ಬರಿಬೇಕು. ನಮಗೆ ಬೇಕಾಗಿದ್ದು ಬರಬೇಕು, ಮೇಲ್ಗಡೆ ಬರಿಬೇಕು. ನಮಗೆ ಬೇಕಾಗಿದ್ದೆಲ್ಲಿ ಬರಬೇಕು? ಮೇಲ್ಗಡೆ. ಟೋಟಲ್ ಇದ್ದಿದ್ದು ಕೆಳಗಡೆ. ಇಷ್ಟು ನೆನ್ಪಿಟ್ಕೊಳ್ಳಿ ನಾವು. ಅಂದ್ರೆ ಇನ್ನೂ ಚೆನ್ನಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಕಾನ್ಸೆಪ್ಟ್. ಏನಿದು? ಪ್ರೊಬ್ಯಾಬಿಲಿಟಿ ಇಸ್ ಈಕ್ವಲ್ ಟು ಫಾರ್ಮುಲಾ. ಅಂದ್ರೆ ಸಂಭವನೀಯತೆ ಈಕ್ವಲ್ ಟು ಫಾರ್ಮುಲಾ ಇದೆ. ಓಕೆನಾ? ನೆನಪಿರ್ತಾ ಎಲ್ರಿಗೂ? ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಈ ಪ್ರೊಬ್ಯಾಬಿಲಿಟಿ ಅನ್ನೋಕ್ಕಂತ ಚಾಪ್ಟರ್ ಜಾಸ್ತಿ ಇಂಪಾರ್ಟೆಂಟ್. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೂಡ ಕೇಳಿರ್ತಾರೆ. KS ಆಗಿರ್ಬೋದು, UPSC ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ PSI, ಗ್ರೂಪ್ C, PC, ಮತ್ತೆ 10th ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ಕಂಪಲ್ಸರಿ ಕೇಳಿರ್ತಾರೆ. PUC ಎಲ್ಲ ನೀವು ಹೋದಾಗ ಕಂಪಲ್ಸರಿ ಇದ್ದೇ ಇರುತ್ತೆ. ಅದು PUC ಫಸ್ಟ್ ಅಲ್ಲೂ ಇದೆ, ಮತ್ತೆ PUC ಸೆಕೆಂಡ್ ಅಲ್ಲೂ ಕೂಡ ಇರುತ್ತೆ. ಇಂಪಾರ್ಟೆಂಟ್ ಚಾಪ್ಟರ್, ಹಾಗಾಗಿ ಚೆನ್ನಾಗಿ ಇಲ್ಲಿ ತಿಳ್ಕೊಳ್ಳಿ. ಇಲ್ಲಿ ಚೆನ್ನಾಗಿ ನೀವು ಬೇಸಿಕ್ ಅರ್ಥ ಮಾಡ್ಕೊಂಡ್ರೆ ನಿಮ್ಗೇನು ಕೂಡ ಪ್ರಾಬ್ಲಮೇ ಆಗೋದಿಲ್ಲ ಅಂದ್ರೆ ಹೈಯರ್ ಸ್ಟಡಿಯಲ್ಲಿ ಕೂಡ ಸ್ಟಡಿ ಮಾಡುವಾಗ. ಇಲ್ಲಿ ಪ್ರೊಬ್ಯಾಬಿಲಿಟಿಯಲ್ಲಿ ನಾವು ಸಾಮಾನ್ಯವಾಗಿ 5 ಕಾನ್ಸೆಪ್ಟ್ಸ್ ಅನ್ನ ನೋಡಿರ್ತೀವಿ. ಎಷ್ಟು ಟೋಟಲ್? 5. ಒಂದ್ ಯಾವುದು? ಕಾಯಿನ್ಸ್, ಅಂದ್ರೆ ಟಾಸಿಂಗ್ ಆಫ್ ಕಾಯಿನ್ಸ್ ಅಂತ ಕರಿತೀವಿ. ಒಂದು ಕಾಯಿನ್ ಮೇಲೆ ಕೇಳಿರ್ತಾರೆ, ಟಾಸಿಂಗ್ ಆಫ್ ಕಾಯಿನ್ಸ್. ಇನ್ನೊಂದು ಯಾವ್ದ್ರ ಮೇಲೆ ಇರುತ್ತೆ ಅಂದ್ರೆ ಅದು ಡೈಸ್ ಮೇಲೆ ಇರುತ್ತೆ. ಅಂದ್ರೆ ದಾಳಗಳು. ನೀವೆಲ್ಲರೂ ಹಾವು ಮತ್ತೆ ಏಣಿ ಆಟವನ್ನ ಆಡಿರ್ತೀರಾ, ಅದರಲ್ಲಿ ಡೈಸ್ ಮೇಲೆ ಕೇಳಿರ್ತಾರೆ. ಡೈಸ್ಗೆ ಟೋಟಲ್ ಫೇಸಸ್ ಎಷ್ಟಿರ್ತವೆ? ಟೋಟಲ್ ಫೇಸಸ್ ಎಷ್ಟಿರ್ತವೆ? 6. ಅಂದ್ರೆ 6 ಫೇಸಸ್ ಇರ್ತವೆ. ಈ ಎಲ್ಲಾ 6 ಫೇಸಸ್ ಅಲ್ಲೂ ಕೂಡ ಒಂದೊಂದು ಅಂಕಿನ ಇರುತ್ತೆ. 1ನೇ ಫೇಸ್ ಮೇಲೆ 1, 2ನೇ ಫೇಸ್ ಮೇಲೆ 2, 3ನೇ ಫೇಸ್ ಮೇಲೆ 3, 4ನೇ ಫೇಸ್ ಮೇಲೆ 4, 5ನೇ ಫೇಸ್ ಮೇಲೆ 5, 6ನೇ ಫೇಸ್ ಮೇಲೆ 6. ಕಾಯಿನ್ಸ್ ಅಲ್ಲಿ ಎಷ್ಟು ಫೇಸಸ್ ಇರ್ತವೆ? ಟೋಟಲ್ 2 ಇರ್ತವೆ. ಟೋಟಲ್ ಫೇಸಸ್ ಎಷ್ಟಿರ್ತವೆ? ಇಲ್ಲಿ ಕೂಡ ಟೋಟಲ್ ಫೇಸ್ ಎಷ್ಟಿರ್ತವೆ? 2 ಇರ್ತವೆ. ಒಂದು ಹೆಡ್ ಇರುತ್ತೆ, ಒಂದು ಟೇಲ್ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಪ್ಯಾಕ್ ಆಫ್ ಕಾರ್ಡ್ಸ್ ಮೇಲೆ ಕೂಡ ಕೇಳಿರ್ತಾರೆ. ಏನು? ಪ್ಯಾಕ್ ಆಫ್ ಕಾರ್ಡ್ಸ್. ಇಂಪಾರ್ಟೆಂಟ್ ಇದು, ಜಾಸ್ತಿ ಇಂಪಾರ್ಟೆಂಟ್. ಇದ್ರ ಮೇಲೆ ಜಾಸ್ತಿ ಕ್ವಶನ್ ಕೇಳಕ್ಕೆ ಟ್ರೈ ಮಾಡಿರ್ತಾರೆ. ಪ್ಯಾಕ್ ಆಫ್ ಕಾರ್ಡ್ಸ್. ಟೋಟಲ್ ಪ್ಯಾಕ್ ಆಫ್ ಕಾರ್ಡ್ಸ್ ಎಷ್ಟಿರ್ತವೆ? ಟೋಟಲ್ 1 ಪ್ಯಾಕ್ ಆಫ್ ಕಾರ್ಡ್ಸ್ ಅಲ್ಲಿ ಟೋಟಲ್ 52 ಕಾರ್ಡ್ಸ್ ಇರ್ತವೆ. 1 ಪ್ಯಾಕ್ ಅಲ್ಲಿ ಎಷ್ಟಿರ್ತವೆ? ಟೋಟಲ್ 52 ಕಾರ್ಡ್ಸ್ ಇರ್ತವೆ. ಟೋಟಲ್ ಕಾರ್ಡ್ಸ್ ಎಷ್ಟಿರ್ತವೆ 1 ಪ್ಯಾಕ್ ಅಲ್ಲಿ? ಟೋಟಲ್ ಕಾರ್ಡ್ಸ್ ಈಸ್ ಈಕ್ವಲ್ ಟು 52 ಇದ್ಬಿಡ್ತವೆ. ಆಮೇಲೆ ಇಲ್ಲಿ ಇನ್ನೊಂದು ಕೇಳ್ತಾರೆ, ಬಾಲ್ಸ್ ಮೇಲೆ ಕೇಳಿರ್ತಾರೆ. ಅಂದ್ರೆ ಬಾಲ್ಸ್, ಬ್ಯಾಗ್ ಕಂಟೇನ್ ಬಾಲ್ಸ್ ಅಂತ ಕೇಳಿರ್ತಾರೆ. ಅಂದ್ರೆ ಬಾಲ್ಸ್ ಮೇಲಿಂದ ಕೂಡ ಕೇಳ್ತಾರೆ. ಒಂದು ಬ್ಯಾಗ್ ಕೊಡ್ತಾರೆ. ಈ ಬ್ಯಾಗ್ ಅಲ್ಲಿ ರೆಡ್, ಬ್ಲ್ಯಾಕ್ ಅಥವಾ ಬ್ಲೂ 3 ಕಲರ್ ಕೊಡ್ಬೋದು ಅಥವಾ 2 ಕಲರ್ ಕೊಡ್ಬೋದು. ಈ ರೀತಿ ಬ್ಯಾಗ್ ಇದೆ, ಇದರಲ್ಲಿ ಎಲ್ಲಾ ಕಲರ್ಸ್ ಮಿಕ್ಸ್ ಇವೆ. ಅವಾಗ ಒಂದೊಂದು ಬಾಲ್ ನ ಹೊರ ತೆಗೆದಾಗ ಏನೇನು ಪ್ರೊಬ್ಯಾಬಿಲಿಟಿ ಇರುತ್ತೆ ಅಂತ ಕ್ವಶನ್ ಕೇಳಿರ್ತಾರೆ. ಆಮೇಲೆ ಇಲ್ಲಿ ಮಿಸ್ಲೇನಿಯಸ್ ಅಂತ ಬರುತ್ತೆ. ಮಿಸ್ಲೇನಿಯಸ್ ಇಂಪಾರ್ಟೆಂಟ್ ಕೂಡ ಹೌದು. ಇಲ್ಲಿ ನೋಡಿ, ಇದು ಬ್ಯಾಗ್ ಜಾಸ್ತಿ ಇಂಪಾರ್ಟೆಂಟ್, ಇದ್ರ ಮೇಲೆ ಕೂಡ ಕೇಳಿರ್ತಾರೆ. ಆಮೇಲೆ ಇದು ಮಿಸ್ಲೇನಿಯಸ್ ಇದೆ ನೋಡಿ. ಅಂದ್ರೆ ಇಲ್ಲಿ ಇವತ್ತು ವಿಶ್ವಕಪ್ ಗೆಲ್ಲುವಂತ ಸಂಭವನೀಯತೆ ಏನು ಆಗಿರ್ಬೋದು, ಅಥವಾ IPL ಮ್ಯಾಚ್ ನಡೀತಾ ಇವೆ, ಇದರಲ್ಲಿ ಸನ್ರೈಸರ್ಸ್ ಮತ್ತೆ ನಮ್ RCB ಇದೆ ಅಂತ ಇಟ್ಕೊಳ್ಳಿ. ಈ ಸನ್ರೈಸರ್ಸ್ ಗೆಲ್ಲುವಂತ ಸಂಭವನೀಯತೆ ಏನು, ಮತ್ತೆ RCB ಗೆಲ್ಲುವಂತ ಸಂಭವನೀಯತೆ ಏನು? ವಾಟ್ ಈಸ್ ದಿ ಪ್ರೊಬ್ಯಾಬಿಲಿಟಿ ಆಫ್ ವಿನ್ನಿಂಗ್ ಆಫ್ RCB?
ಇನ್ ಟುಡೇಸ್ ಮ್ಯಾಚ್ ಅಂತ ಕೇಳಿರ್ತಾರೆ. ಈ ರೀತಿ ಕಂಪಲ್ಸರಿ ಇದ್ದೇ ಇರುತ್ತೆ. ಅವೆಲ್ಲನೂ ಕೂಡ ಮಿಸ್ಲೇನಿಯಸ್ ಅಲ್ಲಿ ನಾವು ಸ್ಟಡಿ ಮಾಡೋಣ. ಓಕೆನಾ? ಇದು ಇಂಪಾರ್ಟೆಂಟು. ಆಮೇಲೆ ಇವತ್ತು ಮಳೆ ಬರುತ್ತೋ ಇಲ್ವೋ? ಮಳೆ ಬರುತ್ತೆ ಅಂದ್ರೆ ಅದ್ರ ಪ್ರೊಬ್ಯಾಬಿಲಿಟಿ ಏನು, ಅವೆಲ್ಲನೂ ಕೂಡ ಮಿಸ್ಲೇನಿಯಸ್ ಅಲ್ಲಿ ನಾವು ಸ್ಟಡಿ ಮಾಡೋಣ. ಓಕೆನಾ? ಆದ್ರೆ ಇವು ಜಾಸ್ತಿ ಇಂಪಾರ್ಟೆಂಟ್ ಇವು ಕಾನ್ಸೆಪ್ಟ್ಸ್. ಚೆನ್ನಾಗಿ ಎಲ್ಲರೂ ಕೂಡ ನೆನ್ಪಿಟ್ಕೊಳ್ಬೇಕು. ಕಾಯಿನ್ಸ್ ಅಲ್ಲಿ ಟೋಟಲಿ 2 ಫೇಸ್ ಇರ್ತವೆ. ಒಂದು ಹೆಡ್ ಇರುತ್ತೆ, ಒಂದು ಟೇಲ್ ಇರುತ್ತೆ. ಹೌದಲ್ವಾ? ಒಂದು ಹೆಡ್ ಇರುತ್ತೆ, ಒಂದು ಟೇಲ್ ಇರುತ್ತೆ. ಒಂದು ಹೆಡ್ ಮತ್ತೆ ಒಂದು ಟೇಲ್ ಇದ್ದಿರುತ್ತೆ. ಇದು ಗೊತ್ತಿರ್ಬೇಕು ಎಲ್ರಿಗೂ. ಆಮೇಲೆ ಟೋಟಲ್ ಫೇಸಸ್ ಅಲ್ಲಿ 1 2 3 4 5 6 ಈ ರೀತಿ ಇರ್ತವೆ ಫೇಸಸ್ ಮೇಲೆ ವ್ಯಾಲ್ಯೂಸ್. ಇದನ್ನು ಕೂಡ ಇಂಪಾರ್ಟೆಂಟ್. ಟೋಟಲ್ ಪ್ಯಾಕ್ ಆಫ್ ಕಾರ್ಡ್ಸ್ ಇದೆ ನೋಡಿ. ಇಲ್ಲಿ 2 ರೀತಿಯ ಪ್ಯಾಕ್ ಆಫ್ ಕಾರ್ಡ್ಸ್ ಬಂದಿರ್ತವೆ. ಒಂದು ರೆಡ್ ಬಂದಿರುತ್ತೆ, ಒಂದು ಬ್ಲ್ಯಾಕ್ ಕಾರ್ಡ್ಸ್ ಬಂದಿರ್ತವೆ. ಓಕೆನಾ? ರೆಡ್ ಕಾರ್ಡ್ಸ್ ಎಷ್ಟಿರ್ತವೆ? ಟೋಟಲ್ 52 ಡಿವೈಡೆಡ್ ಬೈ 2 ಮಾಡಿದಾಗ 2 ಭಾಗ ಮಾಡಿದಾಗ ಏನಾಗುತ್ತೆ? 26 ಬರುತ್ತೆ. 26 ಇದ್ ಬಿಡ್ತವೆ. ಇಲ್ಲಿ ಕೂಡ ಮತ್ತೆ ರೆಡ್ ಕೂಡ ನಾವು 2 ಭಾಗ ಮಾಡ್ತೀವಿ. ಅದು ಯಾವುದು ಗೊತ್ತಾ? ಇಲ್ಲಿ ಮತ್ತೆ ಎಚ್ ಡಿ ಅನ್ನ ಮಾಡಿರ್ತೀವಿ. ಎಚ್ ಡಿ. ಎಚ್ ಅಂದ್ರೆ ಏನು? ಹಾರ್ಟ್. ಡಿ ಅಂದ್ರೆ ಡೈಮಂಡ್. ಓಕೆನಾ? ಆಮೇಲೆ ಬ್ಲ್ಯಾಕ್ ಅಲ್ಲೂ ಕೂಡ ನಾವು 2 ಭಾಗ ಮಾಡಿರ್ತೀವಿ. ಅವು ಯಾವುವು ಗೊತ್ತಾ? ಹೇಳಿ ಒಂದ್ಸರಿ ನೋಡೋಣ. ಸಿ ಎಸ್. ಎಚ್ ಡಿ ಅಂಡ್ ಸಿ ಎಸ್ ಅಂತ ಟರ್ಮ್ ಹೇಳ್ಕೊಟ್ಟಿದ್ದೀನಿ, ನೆನ್ಪಿಡ್ಬೇಕು. ಸಿ ಅಂದ್ರೆ ಕ್ಲಬ್, ಎಸ್ ಅಂದ್ರೆ ಸ್ಪೇಡ್. ಓಕೆನಾ? ಟೋಟಲ್ ಈ ರೀತಿ ಕಾರ್ಡ್ಸ್ ಇರ್ತವೆ. ಈ 26ಗೆ ಮತ್ತೆ 2 ಭಾಗ ಮಾಡಿದಾಗ ಏನಾಗುತ್ತೆ? 13 ಆಗ್ತವೆ. 13 ಮತ್ತೆ ಇದನ್ನು ಕೂಡ 13 ಕಾರ್ಡ್ಸ್ ಅಂದ್ರೆ ಹರ್ಟ್ 13, ಡೈಮಂಡ್ ಕೂಡ 13. ಇಲ್ಲಿಯೂ ಕೂಡ 26 2 ಭಾಗ ಮಾಡಿದಾಗ 13 ಕ್ಲಬ್ಸ್ ಇರ್ತವೆ. ಆಮೇಲೆ 13 ಸ್ಪೇಡ್ ಇರ್ತವೆ. ಇಂಪಾರ್ಟೆಂಟು. ಇದು ನೀವು ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ತೀರಿ ಕಾರ್ಡ್ಸ್, ಅಷ್ಟೇ ಈಸಿಯಾಗಿನೂ ಕೂಡ ನೀವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿರ್ತೀರಿ ಸ್ಟೂಡೆಂಟ್ಸ್. ಇಲ್ಲಿ ಒಂದು ಫಾರ್ಮುಲಾ ಇದೆ. ಅಂದ್ರೆ 1 ಕಾಯಿನ್ ಟಾಸ್ ಮಾಡಿದಾಗ ಎಷ್ಟು ಫಲಿತಗಳು ಒಟ್ಟು ಬರ್ತವೆ, ಅಂದ್ರೆ ಟೋಟಲ್ ಎಷ್ಟು ಔಟ್ಕಮ್ಸ್ ಬಂದಿರ್ತವೆ. ಒಂದ್ಸರಿ ಟಾಸ್ ಮಾಡಿದಾಗ ಟೋಟಲ್ ಔಟ್ಕಮ್ಸ್ 2 ಬಂದಿರ್ತವೆ. ಒಂದು ಹೆಡ್ ಆದ್ರೂ ಬರ್ಬೋದು, ಒಂದು ಟೇಲ್ ಆದ್ರೂ ಬರ್ಬೋದು. ಹಾಗಾದ್ರೆ ಸರ್ ಇದು ಯಾವ ರೀತಿ ನಾವು ಕಂಡು ಹಿಡಿಬೇಕು? ಸಪೋಸ್ 2 ಟಾಸಸ್ ಅಂದ್ರೆ 2 ಕಾಯಿನ್ಸ್ ಹಾರಿಸಿದಾಗ ಎಷ್ಟು ಬರುತ್ತೆ? ಸಪೋಸ್ 3 ಕಾಯಿನ್ಸ್ ಹಾರಿಸಿದಾಗ ಎಷ್ಟು ಬರುತ್ತೆ? ಸಪೋಸ್ ನಾವೇನಾದ್ರೂ 4 ಕಾಯಿನ್ಸ್ ಅನ್ನು ಟಾಸ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ಡೌಟ್ ಇರುತ್ತೆ ಎಲ್ರಿಗೂ, ಹೌದಲ್ವಾ? ಅದಕ್ಕನೇ ಒಂದು ಫಾರ್ಮುಲಾ ಇದೆ. ಇಲ್ಲಿ ಕಾಯಿನ್ಸ್ ಅನ್ನು ಟಾಸ್ ಮಾಡಿದಾಗ ಟೋಟಲ್ ಎಷ್ಟು ಫಲಿತಗಳು ಬಂದ್ಬಿಡ್ತವೆ? ನಮಗೂ ಟೋಟಲ್ 2 ಫಲಿತಗಳು ಬಂದಿರ್ತವೆ, ಒಂದು ಹೆಡ್ ಮತ್ತೆ ಟೇಲು. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು? ಇಲ್ಲಿ 2 ಅಂತ ಬರೀಬೇಕು. ಟೋಟಲ್ ಎಷ್ಟು ಬರ್ತವೆ? ಬರೀ 2 ಬರ್ತವೆ. ಈ 2 ಬರೋ ಸಲುವಾಗಿ ಏನ್ ಮಾಡ್ಬೇಕು? ಇಲ್ಲಿ 2 ಅಂತ ಬರೀಬೇಕು. ಇದು ಬೇಸಿಕ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಕಾಯಿನ್ಸ್ ಅಲ್ಲಿ ಟೋಟಲ್ ಔಟ್ಕಮ್ಸ್ ಎಷ್ಟು ಇರ್ತವೆ? ಟೋಟಲ್ 2 ಇರ್ತವೆ. ಒಂದು ಹೆಡ್ ಆದ್ರೂ ಬಿಡ್ಬೋದು, ಒಂದು ಟೇಲ್ ಆದ್ರೂ ಬಿಡ್ಬೋದು. ಅದನ್ನೇ 2 ಇಲ್ಲಿ ಬರ್ದಿದ್ದೀನಿ. ಹಾಗಾದ್ರೆ ಎಷ್ಟು ಕಾಯಿನ್ ಹಾರಿಸ್ತಾ ಇದ್ದೀವಿ ಅಂದ್ರೆ ಅದು ನಂಬರ್ ಆಫ್ ಕಾಯಿನ್ಸ್ ಅಂತ. ಎನ್ ಅಂದ್ರೆ ಏನು? ನಂಬರ್ ಆಫ್ ಕಾಯಿನ್ಸ್. ಇಂಪಾರ್ಟೆಂಟ್. ಓಕೆನಾ? ಎನ್ ಅಂದ್ರೆ ಏನು? ನಂಬರ್ ಆಫ್ ಕಾಯಿನ್ಸ್. 2 ಅಂದ್ರೆ ಟೋಟಲ್ ಔಟ್ಕಮ್ಸ್. ಟಿ ಅಂದ್ರೆ ಇದು 2 ಅಂದ್ರೆ ಏನು? ಟೋಟಲ್ ಔಟ್ಕಮ್ಸ್. ಆಮೇಲೆ ಎನ್ ಅಂದ್ರೆ ನಂಬರ್ ಆಫ್ ಕಾಯಿನ್ಸ್. ಓಕೆ. ಎನ್ ಅಂದ್ರೆ ಏನು? ನಂಬರ್ ಆಫ್ ಕಾಯಿನ್ಸ್. 2 ಅಂದ್ರೆ ಏನಿದೆ? ಟೋಟಲ್ ಔಟ್ಕಮ್ಸ್. ಕಾಯಿನ್ಸ್ ಅನ್ನ ಹಾರಿಸಿದಾಗ ಟೋಟಲ್ ಔಟ್ಕಮ್ಸ್ ಎಷ್ಟು ಬಂದಿರ್ತವೆ? 2 ಬಂದಿರ್ತವೆ. ಒಂದು ಹೆಡ್ ಆದ್ರೂ ಬರ್ಬೋದು, ಟೇಲ್ ಆದ್ರೂ ಬರ್ಬೋದು. ಅದನ್ನೇ 2 ಇಲ್ಲಿ ಬರ್ದಿದ್ದೀನಿ. ಓಕೆನಾ? ಎಲ್ರಿಗೂ ಅರ್ಥ ಆಗ್ತಾ ಇದೆಯಾ ಇದು? ಡೈಸ್. ಆಮೇಲೆ ಡೈಸ್ ಕೂಡ ನೋಡೋಣ ಇಲ್ಲಿ. ಅದಕ್ಕಿಂತ ಮುಂಚೆ ಇಲ್ಲಿ ಸಪೋಸ್ ಏನಾದ್ರೂ 1 ಕಾಯಿನ್ಸ್ ಅನ್ನ ಹಾರಿಸಿದ್ರೆ ಏನು? ಟೋಟಲ್ 1 ಕಾಯಿನ್ ಟಾಸ್ ಮಾಡಿದಾಗ ಎಷ್ಟು ಔಟ್ಕಮ್ಸ್ ಬಂದಿರ್ತವೆ? 2 ಇದೆ, 2 ಹಾಗೆ ಬರಿಬೇಕು. 1 ಕಾಯಿನ್ ಅಂದ್ರೆ ಇಲ್ಲಿ n = 1 ಅಂತ ಬರಿಬೇಕು. 1 ಅಂದ್ರೆ ಎಷ್ಟು ಬರುತ್ತೆ? ಟೋಟಲ್ 2 ಬಂದ್ಬಿಡುತ್ತೆ. ಎಚ್ ಮತ್ತೆ ಟಿ ಬಂದ್ಬಿಡುತ್ತೆ. ಅದೇ ರೀತಿಯಾಗಿ 2 ಕಾಯಿನ್ಸ್ ಅನ್ನ ಟಾಸ್ ಮಾಡಿದಾಗ 2 ಟು ದಿ ಪವರ್ ಆಫ್ n ಫಾರ್ಮುಲಾ ಇದೆ. ಇಲ್ಲಿ 2 ಹಾಗೆ ಬರಿಬೇಕು. n = ಏನು ಬರಿಬೇಕು? ಇಲ್ಲಿ 2 ಕಾಯಿನ್ಸ್ ಇದೆ, ಹಾಗಾಗಿ ಇಲ್ಲಿ 2 ಅಂತ ಬರಿಬೇಕು. ಇಲ್ಲಿ 1 ಇದೆ, ಹಾಗಾಗಿ n = ಇಲ್ಲಿ 1 ಅಂತ ಬರ್ದಿದ್ವಿ. ಕ್ಲಿಯರ್ ಎಲ್ರಿಗೂ? 2 2s 4 ಅಂದ್ರೆ ಟೋಟಲ್ ಔಟ್ಕಮ್ಸ್ ಎಷ್ಟು ಬಂದಿರ್ತವೆ? 4 ಬಂದಿರ್ತವೆ ಸ್ಟೂಡೆಂಟ್ಸ್. ಆಮೇಲೆ ಏನಾದ್ರೂ ನಾವು 3 ಕಾಯಿನ್ಸ್ ಅನ್ನ ಟಾಸ್ ಮಾಡಿದಾಗ ಎಷ್ಟು? 3 ಕಾಯಿನ್ಸ್ ಟಾಸ್ ಮಾಡಿದಾಗ ಎಷ್ಟು ಬರುತ್ತೆ? 2 ಟು ದಿ ಪವರ್ ಆಫ್ n, 2 ಟು ದಿ ಪವರ್ ಆಫ್ 3 ಅಂತ ಬರ್ದಿದ್ದೀನಿ. 2 2s 4, 2 3s 8 ಅಂದ್ರೆ 2 ಟು ದಿ ಪವರ್ ಆಫ್ 3 ಹೇಗೆ ಬರೀತೀರಾ? 2 × 2 × 2 ಬರೀತೀರಾ, ಹೌದಲ್ವಾ? 2 2s 4, 4 2s 8. ಟೋಟಲ್ ಔಟ್ಕಮ್ಸ್ ಎಷ್ಟು ಬರ್ತವೆ ಸ್ಟೂಡೆಂಟ್ಸ್? ಟೋಟಲ್ 8 ಬಂದಿರ್ತವೆ. ಇಲ್ಲಿ ಹಾಗೇನಾದ್ರೂ 4 ಟೋಟಲ್ 4 ಕಾಯಿನ್ಸ್ ಅನ್ನ ಟಾಸ್ ಮಾಡಿದಾಗ ಏನ್ ಬರುತ್ತೆ? 2 ಟು ದಿ ಪವರ್ ಆಫ್ n = ಏನಾಗುತ್ತೆ? ವ್ಯಾಲ್ಯೂ 4 ಆಗ್ಬಿಡುತ್ತೆ. 2
2 ಎಷ್ಟಾಗುತ್ತೆ 16 ಆಗ್ಬಿಡುತ್ತೆ. ಇದು ಇಂಪಾರ್ಟೆಂಟು, ಎಲ್ಲರೂ ನೆನ್ಪಿಟ್ಕೊಳ್ಬೇಕು. ಓಕೆನಾ? ಎಲ್ಲರೂ ನೆನಪಿರುತ್ತಾ ಇದು ನೆನಪಿಡ್ಬೇಕು. ಟೋಟಲ್ ಔಟ್ಕಮ್ಸ್ ಎಷ್ಟು ಬಂದಿರ್ತವೆ ಅನ್ನೋ ನೆನಪಿಡ್ಬೇಕು. ಇದು ಯಾವ ರೀತಿ ಬರೀತಾರೆ ಅಂತಾನು ಕೂಡ ಐಡಿಯಾ ಹೇಳ್ಕೊಟ್ಟಿರ್ತೀನಿ. ಇವಾಗ ನೀವೆಲ್ಲರೂ ಇಲ್ಲಿ ಕಾಯಿನ್ಸ್ ಮೇಲೆ ತಿಳ್ಕೊಂಡಿದ್ದೀರಾ ಎಷ್ಟು ಔಟ್ಕಮ್ಸ್ ಬರ್ತವೆ ಅಂತ. ಆದ್ರೆ ಡೈಸ್ ಮೇಲೆ ಕೂಡ ತಿಳ್ಕೊಳ್ಳೋಣ. ಈ ಡೈಸ್ ಅಲ್ಲಿ ಟೋಟಲಿ ಎಷ್ಟು ಔಟ್ಕಮ್ಸ್ ಇರ್ತವೆ? ಟೋಟಲ್ 6 ಇರ್ತವೆ. ಎಷ್ಟಿರ್ತವೆ ಟೋಟಲ್? ಇವು 6. ಇಲ್ಲಿ 2 ಇದು ಇಲ್ಲಿ 2 ಅಂತ ಬರ್ತಿದೆ. ಇಲ್ಲಿ 6 ಇವೆ ಅಂದ್ರೆ ಏನ್ ಬರಿಬೇಕು? 6 ಅಂತ ಬರಿಬೇಕು. ಆಮೇಲೆ 6 to the power of n. n ಅಂದ್ರೆ ಏನು? ನಂಬರ್ ಆಫ್ ಡೈಸಸ್. 1 ಡೈಸ್ ಹಾರಿಸಿದ್ರೆ 6 ಬಂದ್ಬಿಡ್ತವೆ. ಸಪೋಸ್ ಏನಾದ್ರು ಅವ್ರು 6 ಡೈಸ್ ಅಂದ್ರೆ 2 ಡೈಸ್ ಅನ್ನ ಒಟ್ಟಿಗೆ ಹಾರಿಸಿದ್ರೆ ಎಷ್ಟು ಬರ್ತವೆ ಸರ್ ಅಂತ ಕ್ವಶನ್ ಇರುತ್ತೆ. ನೋಡಿ ಇಲ್ಲಿ 6 to the power of 1 ಅಂದ್ರೆ 1 ಡೈಸ್ ಅನ್ನ ಹಾರಿಸಿದಾಗ ಎಷ್ಟಿರುತ್ತೆ? ಟೋಟಲ್ 6 ಬಂದ್ಬಿಡುತ್ತೆ. ಆದ್ರೆ 2 ಡೈಸ್ ಅನ್ನ ಹಾರಿಸಿದಾಗ 2 ಡೈಸ್ ಅಂದ್ರೆ 6 ಸ್ಕ್ವೇರ್ ಎಷ್ಟಾಗುತ್ತೆ? 6 ಸ್ಕ್ವೇರ್ 6 ಅಂದ್ರೆ 36 ಆಗುತ್ತೆ. ಟೋಟಲ್ 36 ಔಟ್ಕಮ್ಸ್ ಅನ್ನ ಬಂದಿರ್ತವೆ. ಓಕೆನಾ? ಅರ್ಥ ಆಗ್ತಾ ಇದೆಯಾ? ಇದು ಇಂಪಾರ್ಟೆಂಟ್ ಕೂಡ ಹೌದು. ಓಕೆನಾ? ಇವಾಗ ನಾವು ಒಂದೊಂದಾಗಿ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ.